ಆಸ್ತಿಗಳನ್ನ ಉಳಿಸ್ಕೊಳ್ಳಿಕ್ಕೆ, ಅವರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ಆಶ್ರಯಕ್ಕೆ ಇವರೆಲ್ಲ ಬಂದು ಸೇರ್ಕೊಂಡ ಮೇಲೆ ಬಂದಂತವ್ರು ಹೆಂಗಿರ್ಬೇಕು ಹಂಗಿದ್ರೆ ಒಳ್ಳೇದು. ನೇರವಾಗಿ ನಾನು ಅವ್ರ ಮೇಲೆ ಗುದ್ದಾಟ ಮಾಡೋದು, ವಿರೋಧ ಪಕ್ಷದವ್ರ ಮೇಲೆ, ಇವರು ಒಳ್ಳಾರಾಗಿ ನನ್ನ ಮೇಲೆ ಗುದ್ದಾಟ ಮಾಡೋದು. ನೇರವಾಗಿ MLA ಜೊತೆಗೆ ನಾವು ಸೆಣಸಾಟ ಮಾಡಿದ್ರೆ ಇವರು ನನ್ನ ಮೇಲೆ ಸೆಣಸಾಟ ಮಾಡೋದು. ನನ್ನ ಪಕ್ಷದವ್ರು ಎಷ್ಟು ಅಂತ ಹೇಳಿ ಸಹಿಸೋದು ನಾವು? 1-2 ಘಟನೆಗಳು. ನೇರ ಚುನಾವಣೆ, ಸಿದ್ದರಾಮಯ್ಯ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳದೇನೆ ನೇರವಾಗಿ ಚುನಾವಣೆ ನಡೆಸಿದ್ದೇ ಆಗಿದ್ರೆ 10,000 ಓಟ್ ತಗೊಂಡಿದ್ರೆ ನಾನು ಚುನಾವಣೆಗೆ ಬರ್ತಿರ್ಲಿಲ್ಲ. ಚುನಾವಣೆ ಬಿಟ್ಟು ಹೋಗ್ತಾ ಇದ್ದೆ. ಬರೀ 10,000 ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿ ಸಿದ್ದರಾಮಯ್ಯ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡ ಕಾರಣದಿಂದಾಗಿ ಮಾತ್ರ ಅವ್ರಿಗೆ ಅಷ್ಟು ಓಟ್ಗಳು ಬರ್ತಿರ್ಲಿಲ್ಲ. ಯಾವ ಕಾರಣಕ್ಕೂ ಬರ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಒಂದು ಓಟ್ ಅನ್ನು ಹಾಕಿ 15 ವರ್ಷ ಆಗಿದೆ. ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ನನಗೆ ಒಂದು ಬೆಲೆ ಇದೆ. ಇನ್ನು ಹೆಚ್ಚು ಸಹಾಯವನ್ನು ನಾವು ಮಾಡ್ಕೊಂಡು ಹೋಗಕ್ ಆಗೋದಿಲ್ಲ. ನೋವನ್ನ ಎಷ್ಟು ಅಂತ ಅನುಭವಿಸ್ಕೊಳಕ್ಕಾಗ್ತದೆ. ಸರಿಯಾದವರ ಪಕ್ಷಕ್ಕೆ ಕೂಡ ಗೌರವದ ಇಬ್ರು ಬ್ಲಾಕ್ ಅಧ್ಯಕ್ಷರುಗಳು ಕರೆದ್ರು ಕೂಡ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಮೇಲೆ ಏನ್ ಹೇಳ್ಬೇಕು ನಾವು? ಅವ್ರಿಗೆ ತಡೆ ಇಲ್ಲ ಅಂತ ಮಾತಾಡ್ತಾರೆ. ಅವ್ರ ಕಾಲೇಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ಬಿಜೆಪಿ ವಿರೋಧಿಯಲ್ಲ, ಬದಲಾಗಿ ನಮ್ಮ ಪಕ್ಷದ ಪ್ರಮುಖರು ವಿರೋಧಿಗಳಾಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಎಚ್ಪಿ ಶ್ರೀಧರಗೌಡ ಅವರು ಪಕ್ಷದ ಉಸ್ತುವಾರಿಗಳ ಮುಂದೆ ನೋವನ್ನು ಹೊರಹಾಕಿದರು. ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ನನಗೆ ಪಕ್ಷದ ವರಿಷ್ಠರು ನೀಡಿದ ಅಭಯ ಮೇರೆಗೆ ನನ್ನ ಪೊಲೀಸ್ ಅಧಿಕಾರಿ ವೃತ್ತಿಗೆ ರಾಜೀನಾಮೆ ನೀಡಿ ಬಂದವನು. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ ಸೇರಿದಂತೆ ಎಲ್ಲಾ ಪ್ರಮುಖರ ಮನೆಗೆ ತೆರಳಿ ಮಾತುಕತೆ ಮೂಲಕ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದೆ. ಆದರೆ ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಿ ಅವರು ಸೋತು ನನ್ನ ಸೋಲಿಗೂ ಕಾರಣವಾದರು. ಸೋತರೂ ಕೂಡ ಕ್ಷೇತ್ರ ಬಿಟ್ಟು ಹೋಗಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ಗಟ್ಟಿಗೊಳಿಸಿದ್ದೇನೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಚುನಾಯಿತ ಸದಸ್ಯರು, ಪ್ರಮುಖ ಮುಖಂಡರು ಕೂಡ ನನ್ನ ಪರವಾಗಿ ಮತ ಕೇಳಲಿಲ್ಲ. ಚುನಾವಣೆ ಮುಗಿದು 2 ವರ್ಷ ಆಗುತ್ತಾ ಬರುತ್ತಿದ್ದರೂ ಸಹ ಪಕ್ಷದ ಸಂಘಟನೆಗೆ ಕಿಂಚಿತ್ತೂ ಸ್ಪಂದನೆ ಮಾಡದೆ ಮತ್ತೆ ನನ್ನ ವಿರುದ್ಧ ಧೋರಣೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಹೀಗಿದ್ದರೂ ಕೂಡ ನಾನು ಇಡೀ ಕ್ಷೇತ್ರವನ್ನು ಸುತ್ತಿ ಪಕ್ಷ ಸಂಘಟನೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ರು. ನನ್ನ ಮೇಲೆ ಗುದ್ದಾಟ ಮಾಡೋದು, ಹಿಂಗಾದ್ರೆ ಪಕ್ಷ ಸಂಘಟನೆ ಆಗ್ತದ? ನಾನು ಅವ್ರ ಮೇಲೆ ಗುದ್ದಾಟ ಮಾಡೋದು, ವಿರೋಧ ಪಕ್ಷದವ್ರ ಮೇಲೆ, ಇವರು ಒಳ್ಳಾರಾಗಿ ನನ್ನ ಮೇಲೆ ಗುದ್ದಾಟ ಮಾಡೋದು. ನಾನು ಯಾವ್ದಾರ ಮನೆಗೆ ಹೋಗಿ ಬಂದ್ರೆ ಅವ್ನು ಹೋಗಿ ಹೇಳೋದು, ಅಲ್ಲಿ ಯಾಕೆ ಹೋಯ್ತೀಯ ಶ್ರೀಧರಗೌಡನ ಜೊತೆಗೆ, ಅದೇನ್ ಮಾಡ್ಬಿಟ್ಟವನು, ಹೆಂಗ್ ಗೆದ್ಬಿಟ್ಟವನ, ಏನ್ ಮಾಡೋನೆ ಹೇಳೋರೇ ಇಲ್ಲ ಮಾತಿನಿಗೆ ಹೇಳೋರೆ. ಆಮೇಲೆ ನಮ್ಮ ಟೊಬಾಕೋ ಬೋರ್ಡ್ ನಲ್ಲಿ ಗಲಾಟೆ ತಮಗೆಲ್ಲ ಗೊತ್ತಿದೆಯಲ್ಲ, ಗೊತ್ತಿದೆಯಲ್ವ ಮಧು? ನಾನೇನು ಯಾರಿಗೂ ಹೆದರವನಲ್ಲ. ನೇರವಾಗಿ MLA ಜೊತೆಗೆ ನಾವು ಸೆಣಸಾಟ ಮಾಡಿದ್ರೆ ಇವರು ನನ್ನ ಮೇಲೆ ಸೆಣಸಾಟ ಮಾಡೋದು. ನನ್ನ ಪಕ್ಷದವ್ರೆ ಎಷ್ಟು ಅಂತ ಹೇಳಿ ಸಹಿಸೋದು ನಾವು? 1-2 ಘಟನೆಗಳು. ಕೆಪಿಸಿಸಿ ಆದೇಶದ ಮೇರೆಗೆ ಪಕ್ಷದಲ್ಲಿ ಕ್ರಿಯಾಶೀಲವಾಗಿರುವ ಮುಖಂಡರು, ಕಾರ್ಯಕರ್ತರಿಗೆ ವಿವಿಧ ಇಲಾಖೆಯ ನಾಮನಿರ್ದೇಶನ ಸದಸ್ಯ ಹುದ್ದೆ, ಸಮಿತಿಯಲ್ಲಿ ಅವಕಾಶ ಮತ್ತು ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳ ಹುದ್ದೆಯನ್ನು ಕಲ್ಪಿಸಿ ದೊಡ್ಡ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಪ್ರಮುಖವಾಗಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ಇಡೀ ಸಮಿತಿ ಸದಸ್ಯರೊಂದಿಗೆ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ಸಿಗುವಂತೆ ಕಾರ್ಯಕ್ರಮ ರೂಪಿಸಿ ಯಶಸ್ವಿಯಾಗಿದ್ದೇನೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಪರಾಭವಗೊಂಡಿರುವ ಕೃಷ್ಣೇಗೌಡ ಅವರು ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಸಭೆ ನಡೆಸಿ ಕಾರ್ಯಕ್ರಮ ಕುರಿತು ಅರಿವು ಮೂಡಿಸಿದ್ದಾರೆಯೇ ಎಂದು ಅವರು ನೇರವಾಗಿ ಉಸ್ತುವಾರಿಗಳ ಮುಂದೆ ಪ್ರಶ್ನಿಸಿದರು. ನನ್ನ ಮಗ ಇನ್ನು ಬರೀ 7ನೇ ಕ್ಲಾಸ್, ನನ್ನ ಮಗಳು ಇನ್ನು 4ನೇ ಕ್ಲಾಸ್. ಯಾರು ಕೊಡ್ತಾರೆ ನನಗೆ ಅವರ ಬಾಲ್ಯದ ಕನಸುಗಳು? ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ತಮ್ಮ ಜೊತೆ ಇರಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ಹಗಲು ರಾತ್ರಿ ಯಾರಿಗಾದ್ರೂ ಫೋನ್ ತೆಗಿದ್ದೇನೆ, ಇದನ್ನೆಲ್ಲ ಬಿಸಿ ಇದ್ರು ವಾಪಸ್ ಮಾಡಿದ್ರೆ ಇಲ್ವಾ? ಯಾಕಿದ್ದೀನಿ ನಾನು? ಇಂಥ ಪರಿಸ್ಥಿತಿ ಒಳಗೆ ನಾನು ಹೋರಾಟ ಮಾಡ್ಕೊಂಡಿರ್ಬೇಕಾದ್ರೆ ನನ್ನ ಮೇಲೆ ಇನ್ನೂ ಕೂಡ ಇವರು ಇಲ್ಲೇ ಇರ್ತಕ್ಕಂಥ ಅಪಪ್ರಚಾರಗಳನ್ನು ಮುಗಿಸ್ಕೊಂಡು ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವ ವಿಧಾನಸೌಧದಲ್ಲಿ ಯಾವ ಮಿನಿಸ್ಟರ್ ಆಫೀಸ್ಗಾದ್ರೂ ಹೋಗಿ, ಇಲ್ಲ ನಮ್ಮ ತಾಲೂಕಲ್ಲಾಯ್ತು, DC ಆಫೀಸಲ್ಲಾಯ್ತು, ಯಾವುದೇ ಅಧಿಕಾರಿಗೆ ನೀವು ಕೇಳಿ, ಶ್ರೀಧರಗೌಡ ಸ್ವಂತ ಕೆಲಸಕ್ಕಾಗಿ ನಿಮ್ಗೆ ಒಂದೇ ಒಂದು ಫೋನ್ ಮಾಡಿದಾನ, ಅಥವಾ ಯಾವ್ದಾದ್ರು ಮಿನಿಸ್ಟರ್ನ ಭೇಟಿ ಮಾಡಿದಾನ, CM ಅವ್ರನ್ನ ಭೇಟಿ ಮಾಡಿದಾನ, DCM ಅವ್ರನ್ನ ಭೇಟಿ ಮಾಡಿದಾನ ಅಂತ ಹೇಳಿ ನೀವು ಹೋಗಿ ಕೇಳ್ತೀನಿ. ನನ್ನ ಕೆಲಸಕ್ಕಾಗಿ ಇದುವರೆಗೆ ಒಂದು ಸತಿನೂ ಭೇಟಿ ಮಾಡಿಲ್ಲ, ಒಂದು ಫೋನ್ ಕೂಡ ನಾನು ಮಾಡಿಸಿಲ್ಲ. ನನ್ನ ಕಾರ್ಯಕರ್ತರಿಗಾಗಿ, ನನ್ನ ಮುಖಂಡರುಗಳಿಗೋಸ್ಕರವಾಗಿ ನಾನು ಪ್ರತಿ ದಿನ ಕೂಡ
16 ಕಚೇರಿಗಳಿಗೆ ನಾನು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು, ವಿಧಾನಸೌಧಕ್ಕೆ ಹೋಗ್ಲಿ ಇನ್ನೊಬ್ಬರಿಗೆ ಹೋಗ್ಲಿ ನಿಮ್ಮ ಒಂದು ಫೈಲ್ಗಳನ್ನೇ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹೌದಾ ಇಲ್ವಾ? ನನ್ನ ಮನೆ ಕೆಲಸ ಹೋಗ್ತಾ ಇದ್ದೀರಾ? ಏನ ಅವರ ಆಸ್ತಿ ಪಾಸ್ತಿಗಳನ್ನ ಉಳಿಸ್ಕೊಳ್ಳಿಕ್ಕೆ, ಅವರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ಆಶ್ರಯಕ್ಕೆ ಇವರೆಲ್ಲ ಬಂದು ಸೇರ್ಕೊಂಡ ಮೇಲೆ ಬಂದಂತವ್ರು ಹೆಂಗಿರ್ಬೇಕು ಹಂಗಿದ್ರೆ ಒಳ್ಳೇದು. ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಇನ್ನೇನು ಉಳಿತಕ್ಕಂಥದ್ದು ಏನು ಇಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದೀನಿ. ಬಂದಿದ್ದಾರೆ ಅವರ ಸೇಫ್ಟಿಗೋಸ್ಕರ. ಇಂದಿನ ಸಭೆಗೆ ಕೃಷ್ಣೇಗೌಡ ಸೇರಿದಂತೆ ಇತರೆ ಮುಖಂಡರನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ದೂರವಾಣಿ ಕರೆ ಮಾಡಿ ಬರುವಂತೆ ಮನವಿ ಮಾಡಿದ್ದಾರೆ. ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅಧಿಕೃತ ಕಚೇರಿಯಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪಕ್ಷದ ನಿಯಮದಂತೆ ನಡೆದುಕೊಂಡಿದ್ದಾರೆ ವಿನಃ ಪ್ರವಾಸಿ ಮಂದಿರಕ್ಕೆ ಹೋಗಿಲ್ಲ. ಈ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೃಷ್ಣೇಗೌಡ, ಪ್ರಸನ್ನ ಕುಮಾರ್ ಮಾಡುತ್ತಿದ್ದಾರೆ. ಇದನ್ನು ಬಹಳ ಹತ್ತಿರವಾಗಿ ಹಿಂದಿನ ಸಭೆಗೆ ಆಗಮಿಸಿರುವ ಜಿಲ್ಲಾ ಉಸ್ತುವಾರಿಗಳಾದ ಎನ್ ಸಂಪಂಗಿ ಸಾಹೇಬ್ರು, ವಿಧಾನಸಭಾ ಉಸ್ತುವಾರಿ ಸಾಹಿದ್ ತೆಕ್ಕೇನ್ ಅವರು ನೇರವಾಗಿ ಗಮನಿಸಿದ್ದಾರೆ. ಇನ್ನು ಮುಂದೆ ಈ ರೀತಿ ಪಕ್ಷ ವಿರೋಧಿ ಕಾರ್ಯದಲ್ಲಿ ಭಾಗಿಯಾಗದಂತೆ ಅಂತಿಮ ಎಚ್ಚರಿಕೆಯನ್ನು ನೀಡಬೇಕೆಂದು ಅವರು ಮನವಿ ಮಾಡಿದರು. ಆದರೆ ನಾನು ಸೋತೆ ಚುನಾವಣೆಯಲ್ಲಿ ಎಲ್ಲ ಸಮೀಕ್ಷೆಗಳಲ್ಲಿ ಹೇಳ್ತಾ ಇದ್ರು ಅರ್ಕಲಗೂಡು 100% ಗೆಲ್ತಕ್ಕಂಥ ಕ್ಷೇತ್ರ, 100% ಗೆಲ್ತಕ್ಕಂಥ ಕ್ಷೇತ್ರ ಅಂತೇಳಿ. ಆದ್ರೆ ಆಗಿದ್ದೇ ಬೇರೆ. ಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಲಾಸ್ಟ್ ದಿವಸ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲೇ ಕೊನೆ ಟಿಕೆಟ್ ಯಾರಿಗಪ್ಪ ಅಂದ್ರೆ ಅಂತರಲ್ಲಿ ಟಿಕೆಟ್ ಅನ್ನ ತಂದಂತದ್ದು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರ ಮನೆಗೆ ಹೋಗ್ತಾರೆ. ತಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮನೆಗೆ ಹೋಗ್ತೀರಿ, ಹೌದಾ ಇಲ್ವಾ? ನೀವು ಮತ್ತೆ ನಮ್ಮ SC/ST ಘಟಕದ ಅಧ್ಯಕ್ಷರು ಮತ್ತೆ ನಮ್ಮ ಕುರು ಸಮುದಾಯದ ಮುಖಂಡರುಗಳು ಅವ್ರ ಮನೆಗೆ ಹೋಗ್ತಾರೆ. ವಾಪಸ್ ತಗೋಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟಾಗಿದೆ, ನೀವು ವಾಪಸ್ ತಗೋಬೇಕು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನ ಎಷ್ಟು ಗಂಟೆಗೆ ಕೂಡ ಹಾಕ್ತಾರೆ? ಎಷ್ಟು ಗಂಟೆಗೆ ಕೂಡ ಹಾಕ್ತಾರಣ್ಣ? ಎಷ್ಟು ಗಂಟೆಗೆ ಕೂಡ ಹಾಕಿದ್ರು? ಒಂದ್ 3 ಅವರ್ ಕೂಡ ಹಾಕ್ತಾರ ಅವರು. ಅಂದ್ರೆ ನಾವು ಹೇಳೋದು ನಮ್ಮನ್ನ ಯಾರು ಕೇಳೇ ಇಲ್ಲ ಅಂತ. ಕೇಳಿದ್ರೆ ತಗೊಂಡ್ಬಿಡವು. ಜಿಲ್ಲಾಧ್ಯಕ್ಷರು ಇನ್ನೇನು ನಾನು ಹೋಗ್ಬೇಕು ಮನೆ ಒಳಗೆ, ಏನಣ್ಣ ಅವರೇ ಫೋನ್ ಮಾಡ್ತಾರೆ, ಬರಕ್ ಹೋಗ್ಬೇಡಿ, ಪರಿಸ್ಥಿತಿ ಸರಿಯಾಗಿಲ್ಲ, ಹೌದಲ್ವಾ? ಏನಣ್ಣ ನೀವು ನನಗೆ ಫೋನ್ ಮಾಡಿ ಹೇಳ್ತಾರೆ, ಇವರು ಬರಕ್ ಹೋಗ್ಬೇಡಿ, ಬಿಟ್ಬಿಡಿ, ಅವರು ಕೂಡ ಹಾಕ್ತಾರೆ. ಇದು ರಾಜಕಾರಣನ? ಈಗ ಹೇಳ್ತಕ್ಕಂಥದ್ದು ಶ್ರೀಧರಗೌಡರು ನಮ್ಮನ್ನು ಕೇಳಲೇ ಇಲ್ಲ. ಈಗ ಸುಳ್ಳನ್ನು ಹಬ್ಬಿಸ್ತಕ್ಕಂಥವ್ರಿಗೆ ಏನು ಹೇಳಬೇಕು? ಅಂದ್ರೆ ಸತ್ಯಕ್ಕೆ ಕಾಲನೇ ಇಲ್ಲ ಅಂತನಾ? ಸುಳ್ಳಿಗೆನ ಬೆಲೆ? ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ಎನ್ ಸಂಪಂಗಿ, ಸಾಹಿದ್ ತೆಕ್ಕೇನ್, ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಸೋಮಶೇಖರ್, ರಾಜೇಗೌಡ, ನಿವೃತ್ತ ಜಿಲ್ಲಾಧಿಕಾರಿ ಪುಟ್ಟಸ್ವಾಮಿ, ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದ ರಾಜೇಶ್, ನಾಗರಾಜ್, ಬಗರ್ ಹುಕುಂ ಸಮಿತಿ ಸದಸ್ಯ ಪುಟ್ಟಯ್ಯ ಇತರರು ಉಪಸ್ಥಿತರಿದ್ದರು. ನಾನು ಬೇಕಾದ್ರೆ ನೋಡೋಣ, ನೇರ ಚುನಾವಣೆ ಸಿದ್ದರಾಮಯ್ಯರ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳದೇನೆ ನೇರವಾಗಿ ಚುನಾವಣೆ ನಡೆಸಿದ್ದೇ ಆಗಿದ್ರೆ 10,000 ಓಟ್ ತಗೊಂಡಿದ್ರೆ ನಾನು ಚುನಾವಣೆಗೆ ಬರ್ತಿರ್ಲಿಲ್ಲ. ಚುನಾವಣೆ ಬಿಟ್ಟು ಹೋಗ್ತಾ ಇದ್ದೆ. ಬರೀ 10,000 ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿ ಸಿದ್ದರಾಮಯ್ಯ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡ ಕಾರಣದಿಂದಾಗಿ ಮಾತ್ರ ಅವ್ರಿಗೆ ಅಷ್ಟು ಓಟ್ಗಳು ಬರ್ತಿರ್ಲಿಲ್ಲ. ಯಾವ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಇಲ್ಲೊಬ್ಬ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಇದ್ದಾರೆ. ಎಲ್ಲಕ್ಕೂ ಮೂಲ ಕಾರಣ ಶ್ರೀಧರಗೌಡರು ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷ ಮತ್ತೆ ಇಡೀ ಕಾರ್ಯಕರ್ತರ ಜೀವನ ಮಾಡ್ತಾರನ್ನೋ ಪ್ರಸನ್ನ ಕುಮಾರ್ ಅಂತ ವ್ಯಕ್ತಿ. ಸಿದ್ದರಾಮಯ್ಯ ಒಂದೇ ಒಂದು ಕಾರಣಕ್ಕೋಸ್ಕರ, ಮುಖ್ಯಮಂತ್ರಿ ಕಾರಣಕ್ಕೋಸ್ಕರ ಅವ್ರು ಒಂದೇ ಗಂಟೆ ಕೆಳಗೆ ಕೆಳಗೆ ನಾಯಿ ಮೇರೆಗೆ ಹೋಗ್ತಾನೆ. ಇದು ಅರ್ಥ ಮಾಡ್ಕೊಂಡ್ರೆ ಇವತ್ತು ಲಕ್ಷ್ಮಣ ಹೇಳ್ತಾರೆ, ಅರ್ಥ ಮಾಡ್ಕೊಂಡ್ರಿಂದ ದಯಮಾಡಿ ಕೆಪಿಸಿಸಿ ಅವರು ದಯಮಾಡಿ ನೀವು ಮುಖ್ಯಮಂತ್ರಿ ಎಲ್ಲರೂ ಕೂಡ ಮಾನ್ಯತೆ ಕೊಡ್ಕೊಂಡು ಪಾಪ ಈ ಲೀಡ್ ಕೊಟ್ಟಂತವ್ರು ಏನಾಗ್ಬೇಕು? ಕಾಂಗ್ರೆಸ್ಗೆ ಅವನು ಕಾಂಗ್ರೆಸ್ಗೆ ವೋಟ್ ಹಾಕಿ 15 ವರ್ಷ ಆಗಿದೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಒಂದು ವೋಟ್ ಅನ್ನು ಹಾಕಿ 15 ವರ್ಷ ಆಗಿದೆ. ಅವನು ನಮ್ಮ ಬ್ಲಾಕ್ ಕಾಂಗ್ರೆಸ್ 15 ವರ್ಷ ಆಗಿದೆ. ಅವನು ಬ್ಲಾಕ್ ಅಧ್ಯಕ್ಷ ಆಗ್ತಾನೆ. ಇವತ್ತು ಯಾವುದೇ ಜಿಲ್ಲಾ ಮಟ್ಟದಾಗಲಿ ರಾಜ್ಯ ಮಟ್ಟದ ಸಭೆ ಆಗಿದ್ರೆ ಮುಂದ್ಗಡೆ ಬಂದು ಪಾಪ ಇವ್ರ ಕಥೆ ಏನಾಗ್ಬೇಕು?